ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಎರಡು ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ. ಅದು ಯಾವುದಿದು ಅಂದರೆ ಒಂದು ಕ್ಯಾರಿಯವು, ಹಂಗೆ ಒಂದು ನಾಗರವು. ಕ್ಯಾರಿಯವು ಬಂದ್ಬಿಟ್ಟು ಕಳಲಿ ಗ್ರಾಮದಲ್ಲಿ ಸಂರಕ್ಷಣೆ ಮಾಡಿದ್ದು, ಅದು ಒಂದು ಮನೆ ಒಳಗಡೆ. ಹಂಗೆ ನಾಗರವು ಬಂದ್ಬಿಟ್ಟು ಅದು ಕಡಲಲ್ಲಿ ಸಂರಕ್ಷಣೆ ಮಾಡಿದ್ದು, ಒಂದು ಪಾರಿವಾಳ ಪೆಟ್ಟಿ ಒಳಗಡೆ ಸೇರ್ಕೊಂಡ್ಬಿಟ್ಟಿತ್ತು. ಅಲ್ಲಿಂದ ಇವಾಗ ಫಾರೆಸ್ಟ್ ನೇಚರ್ಗೆ ತಂದು ರಿಲೀಸ್ ಮಾಡೋಣ. ಬನ್ನಿ ಇವಾಗ ಕ್ಯಾರಿಯವು ಬಿಟ್ಬಿಡೋಣ. ಆಯ್ತದ ನೋಡಿ, ಇದು ಬಂದ್ಬಿಟ್ಟು ಇದು ಮೇಲ್ ಅನಿಸುತ್ತೆ. ಇದು ತುಂಬ ಆ್ಯಕ್ಟಿವ್ ಆಗಿ ತುಂಬ ಕೋಪದಲ್ಲಿದೆ. ಇವಾಗ ಬಿಟ್ಬಿಡೋಣ. ಇದಕ್ಕೆ ಏಜ್ ಬಂದ್ಬಿಟ್ಟು ಸುಮಾರು ಒಂದು 3 ವರ್ಷ ಆಗಿದೆ. 3 ವರ್ಷ 2 ವರ್ಷ 3 ವರ್ಷ ಹತ್ತಿರ ಆಗಿದೆ. ಓಕೆ, ಇವಾಗ ಬಿಟ್ಬಿಡೋಣ. ಇವಾಗ ನಾಗರಾವ್ ರಿಲೀಸ್ ಮಾಡಿಬಿಡೋಣ. ಅದು ಮೊಟ್ಟೆ ಏನೋ ತಿಂದ್ಬಿಟ್ಟು ಆರಾಮಾಗಿ ಕೂತ್ಬಿಟ್ಟಿದೆ. ಓಕೆ ಫ್ರೆಂಡ್, ಇವಾಗ ಬಿಟ್ಬಿಡೋಣ. ಪಾಪ ಹೋಗ್ಲಿ, ಲೇಟಾಗೈತೆ. ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಫಾರೆಸ್ಟ್ ನೇಚರ್ಗೆ ಬಿಟ್ಬಿಡೋಣ. ಗೊತ್ತಾಗ್ತಾಯಿಲ್ಲ, ತಡ್ಕಾಡುತ್ತಾ ಇದೆ. ಹೋಗ್ತಾ ಇದೆ ಜಸ್ಟ್. ಹೋಗು ಹಂಗೆ ಹೋಗು. ವಾಪಸ್ ಬಂದ್ಬಿಡ್ತಲ್ಲಪ್ಪ. ಹಂಗೆ ಹೋಗು. ಬಂತು, ಹೋಗ್ತದೆ ನೋಡಿ. ಇವಾಗ ಎಷ್ಟು ಖುಷಿಯಿಂದ ಹೋಗುತ್ತೆ ಅಂದರೆ ಸೂರಮಂಡಲ ಹಾವು ಅಂತ, ಒಂದು ತೋಳದ ಹಾವು ಅಂತ. ಅದೇ ಕೆಂಚ್ ಕಲರ್ ವೈಟ್ ಪಟ್ಟಿ ಐತೆ ನೋಡಿ, ಅದು ತೋಳದ ಹಾವು. ಇದು ಬ್ಲ್ಯಾಕು ಹಂಗೆ ವೈಟ್ ಐತಲ್ಲ, ಅದು ಸೂರಮಂಡಲ ಹಾವು ಅಂತ. ಅದು ಬಿಲ್ಲೂರಿ ಹಾವು ಅಂತ ಕರೀತಾರೆ. ಇವಾಗ ಇರುವಂಥ ಜಾಗಕ್ಕೆ ರಿಲೀಸ್ ಮಾಡಿಬಿಡೋಣ ಎರಡನ್ನೂ. ಎಂದು ಹೋಗ್ತೈತೆ ನೋಡಿ, ಸೂರಮಂಡಲ ಹಾವು, ಬಿಲ್ಲೂರಿ ಹಾವು ಹೋಗ್ತೈತೆ. ಅದು ಸೂಪರಾಗಿ ಉಂಟಾಗ್ಬಿಡ್ತು ನೋಡಿ. ಇವಾಗ ತೋಳದ ಹಾವು ಬಿಟ್ಬಿಡೋಣ. ನಿಮ್ಗೊಂದು ಡೌಟ್ ಇರ್ಬೋದು, ಎರಡು ಹಾವನ್ನು ಬಿಟ್ಟರೆ ಕಚ್ಚಾಡ್ಕೊಂಡು ಸುತ್ತಾಗಲ್ಲ ಅಂತ. ಅದೇನೂ ಆಗಲ್ಲ, ಯಾಕಂದರೆ ಎರಡು ಹಾವಲ್ಲೂ ವಿಷ ಇಲ್ಲ. ಇವಾಗ ಅದು ಹೋಗ್ತಾಯಿದೆ ನೋಡಿ, ಸೂಪರಾಗಿ. ಓಕೆ ಫ್ರೆಂಡ್, ಎಲ್ಲರಿಗೂ ಬಾಯ್.